ಬ್ಯಾಂಕ್ಗಳಿಗೂ ನೋಟ್ ಬ್ಯಾನ್ ಮಾಡುವ 6 ದಿನಗಳ ಮೊದಲೇ ಈ ಸೂಚನೆ ಬಂದಿತ್ತು. ಅದನ್ನ ನೋಡಿ ಬ್ಯಾಂಕ್ ಮ್ಯಾನೇಜರ್ ಶಾಕ್ನಿಂದ ತನ್ನ ಸಹಪಾಠಿಯನ್ನ ಕರೆದು ಸೂಚನೆಯನ್ನ ಓದುವಂತೆ ಹೇಳ್ತಾರೆ. ಅದರಲ್ಲಿ ಏನಿರುತ್ತೆ ಗೊತ್ತಾ? ಇನ್ನು ಮುಂದೆ ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು 100 ರೂಪಾಯಿ ನೋಟುಗಳನ್ನ ಜನರಿಗೆ ಕೊಡಬೇಕು. ಸಾಮಾನ್ಯ ಜನರಿಗೆ 100 ರೂಪಾಯಿ ನೋಟಿನ ಅಗತ್ಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇದು ಬ್ಯಾಂಕ್ಗಳಿಗೆ ಮೊದಲು ಹೊರಡಿಸಿದ ನೋಟಿಸ್. ಅಲ್ಲಿಗೆ ಬಂದ ಅಧಿಕಾರಿಗಳಿಗಾಗ್ಲಿ ಮಂತ್ರಿಗಳಿಗಾಗ್ಲಿ ಅಂದು ಯಾವುದೇ ಮಾಹಿತಿ ಇರಲಿಲ್ಲ. ತಮ್ಮ ಮೊಬೈಲ್ ಫೋನ್ಗಳನ್ನ ಕೂಡ ಹೊರಗಿಟ್ಟು ಹೋಗಬೇಕು. ಅಂತಹದೇನು ಮಾತನಾಡಲಿದ್ದಾರೆ ಮೋದಿ ಅನ್ನುವ ಕುತೂಹಲ ಎಲ್ಲರನ್ನ ಕಾಡಿತ್ತು. ಅವತ್ತು ದೇಶದಲ್ಲಿ ದೊಡ್ಡ ಘೋಷಣೆ ಆಗೋದಿತ್ತು. ಆ ಘೋಷಣೆಯಿಂದ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದಿಷ್ಟು ಬದಲಾವಣೆ ಆಗೋದಿತ್ತು. ಚಲಾವಣೆಯಲ್ಲಿದ್ದಂತಹ 60% 70% ನೋಟುಗಳು ಮಾಯವಾಗೋದಿತ್ತು. ಭ್ರಷ್ಟರ ಹೆಡೆಮುರಿ ಕಟ್ಟೋದಕ್ಕೆ ಕಾಳಧನಿಕರ ವಿರುದ್ಧ ಮೇಜರ್ ಸರ್ಜರಿಗೆ ನವೆಂಬರ್ 8ರಂದು ಮುಹೂರ್ತ ಫಿಕ್ಸ್ ಆಗಿತ್ತು. ಅಂದ್ರೆ ಆವತ್ತು ಮಧ್ಯರಾತ್ರಿಯಿಂದಲೇ 500,000 ಮುಖಬೆಲೆಯ ನೋಟುಗಳು ಬರೀ ಕಾಗದವಾಗಿ ಉಳಿದ್ವು. ಅಂದ್ರೆ ಕಾನೂನಾತ್ಮಕವಾಗಿ ಅಮಾನ್ಯವಾಯಿತು. ಈ ನಿರ್ಧಾರದಿಂದ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಯಿತು. ಚಲಾವಣೆಯಲ್ಲಿದ್ದಂತಹ 60% 70% ಹಣ ವಾಪಸ್ಸಾಯಿತು. ಅಂದ್ರೆ ಇದರ ಮೌಲ್ಯ 14 ಲಕ್ಷ ಕೋಟಿಯಷ್ಟು. ಎಲ್ಲವೂ ಕೂಡ ನಗದಿನಲ್ಲೇ ವ್ಯವಹಾರವಾಗುವಂತಹ ನಮ್ಮ ದೇಶದಲ್ಲಿ ಏಕಾಏಕಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಯ್ತಾ? ಆರ್ಬಿಐ ಅಧಿಕಾರಿಗಳು ಮತ್ತು ಮಂತ್ರಿಗಳು ಈ ಒಂದು ನಿರ್ಧಾರದಿಂದ ಶಾಕ್ ಆಗಿ ಹೋಗಿದ್ರು. ಅಂದ್ಹಾಗೆ ಈ ಒಂದು ನಿರ್ಧಾರ ಯಾವಾಗ ಹೇಗೆ ಆರಂಭವಾಯಿತು? ಈ ಹೊಸ ನೋಟಿನ ಅಸಲಿ ಕತೆ ಶುರುವಾಗಿದ್ದೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದ ಈ 2,000 ರೂಪಾಯಿಯ ಹೊಸ ನೋಟಿನ ಕಥೆಯಿಂದ. ಅಂದಹಾಗೆ ನವೆಂಬರ್ 8, 2016ರ ಮುಂಜಾವೆ ಈ ಫೋಟೋ ವೈರಲ್ ಆಗಿತ್ತು. ಈ ಬಗ್ಗೆ ನಮ್ಮ ದೆಹಲಿಯ ಪ್ರತಿನಿಧಿಗೂ ಕೂಡ ವಿತ್ತ ಸಚಿವರ ಬಳಿ ಸ್ಪಷ್ಟೀಕರಣ. ಸಾಮಾಜಿಕ ಜಾಲತಾಣದಲ್ಲಿ ಆಗ್ಲೇ ಗುಲಾಬಿ ಬಣ್ಣದ ಗರಿಗರಿ ನೋಟಿನ ಸುದ್ದಿ ಪ್ರಾರಂಭವಾಗಿತ್ತು. ಈ ನೋಟಿನ ಚಿತ್ರವನ್ನ ನೋಡ್ತಾ ಇದ್ರೆ ಅತಿ ಬೇಗ ನಮಗೆ 2,000 ಮುಖಬೆಲೆಯ ನೋಟುಗಳು ನಮ್ಮ ಕೈ ಸೇರುವ ಲಕ್ಷಣಗಳು ಕಾಣಿಸ್ತಾ ಇತ್ತು. ಆದ್ರೆ ಈ ನೋಟ್ ಬ್ಯಾಂಕಿಗೆ ಸಿಗೋದಕ್ಕೂ ಮೊದಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಹೋಗಿತ್ತು. ಅಷ್ಟೇ ಅಲ್ಲ, 2,000 ಮುಖಬೆಲೆಯ ನೋಟು 1,000 ಮುಖಬೆಲೆಯ ನೋಟಿಗಿಂತಲೂ ಕೊಂಚ ದೊಡ್ಡದಾಗಿರುವುದು ಕಂಡುಬಂತು. ಇದು ಕೇವಲ ಬಣ್ಣದಲ್ಲಿ ಮಾತ್ರ ವಿಭಿನ್ನವಾಗಿರಲಿಲ್ಲ. ಈ ನೋಟಿನ ಫೋಟೋಗಳನ್ನ ವೈರಲ್ ಮಾಡಿದ್ದಷ್ಟೇ ಅಲ್ಲ, ನೋಟು ಚಿತ್ರದ ಜೊತೆ ಆರ್ಬಿಐ ಸದ್ಯದಲ್ಲೇ 2,000 ಮುಖಬೆಲೆಯ ನೋಟು ಬಿಡುಗಡೆ ಮಾಡ್ತಿದೆ ಅಂತ ಸ್ಟೇಟಸ್ ಕೂಡ ಹಾಕಿತ್ತು. ಹೊಸ 2,000 ರೂಪಾಯಿ ನೋಟಿನ ರಹಸ್ಯವನ್ನು ಬೆನ್ನಹತ್ತಿ ಹೊರಟ ನಿಮ್ಮ ಪಬ್ಲಿಕ್ ಟಿವಿ ಸಂಪರ್ಕಿಸಿದ್ದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರನ್ನ. ಪಬ್ಲಿಕ್ ಟಿವಿಗೆ ಕೇಳಿದ ಪ್ರಶ್ನೆಗಳಿಗೆ ಅರುಣ್ ಜೇಟ್ಲಿ ಅವರು ಯಾವುದೇ ಉತ್ತರವನ್ನ ನೀಡಲಿಲ್ಲ. ಆದರೆ ಪಟ್ಟು ಬಿಡದ ಪಬ್ಲಿಕ್ ಟಿವಿ ಪದೇ ಪದೇ ಸಂಪರ್ಕಿಸಿದಾಗ ಅರುಣ್ ಜೇಟ್ಲಿ ಅವರು ಹೇಳಿದ ಒಂದೇ ಮಾತು, ಎಲ್ಲಿಂದ ತರ್ತೀರಿ ಇಂಥ ವೈರಲ್ ಮೆಸೇಜ್ಗಳನ್ನ ಅಂತ. ಅರೆ छोड़ो यार, न जाने कहाँ से ऐसे मैसेज लिया।
ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿಯ ನಂತರ ನಾವು ಸಂಪರ್ಕಿಸಿದ್ದು RBIನ ಅಧಿಕಾರಿಗಳನ್ನ. ದೆಹಲಿಯಲ್ಲಿರುವ RBI ಅಧಿಕಾರಿಗಳು ಕೂಡ ಹೊಸ ನೋಟು ಬರುವ ಬಗ್ಗೆ ಯಾವುದೇ ಉತ್ತರವನ್ನು ನೀಡಲಿಲ್ಲ. ಅದರ ಜೊತೆಗೆ ಇದು ಸುಳ್ಳು ಸುದ್ದಿ ಅಂತ ಕೂಡ ಒಪ್ಪಿಕೊಳ್ಳಿಲ್ಲ. ಈ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡೋದಕ್ಕೂ ಮೊದಲು ಮೋದಿ ಚರ್ಚೆಯನ್ನ ನಡೆಸ್ತಾರೆ. ಅದು ಕೂಡ 3 ಜನ ಸೇನಾ ಮುಖ್ಯಸ್ಥರು ಮತ್ತು ರಾಷ್ಟ್ರೀಯ ಸಲಹೆಗಾರರ ಜೊತೆಯಲ್ಲಿ. ಆದ್ರೆ ಈ ಚರ್ಚೆಯನ್ನ ಗಮನಿಸಿದ ಜನ ಮಾತ್ರ ಇದೇನಾದ್ರೂ ಮತ್ತೊಮ್ಮೆ ಪಾಕಿಸ್ತಾನದ ಜೊತೆಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಇರಬಹುದೇನೋ ಅಂತ ಅನ್ಕೊಂಡಿದ್ರು. ನೋಟ್ ಬ್ಯಾನ್ ಸೀಕ್ರೆಟ್ ವಿಷಯ ಎಷ್ಟು ಜನರಿಗೆ ಗೊತ್ತಿತ್ತು? ಮಂತ್ರಿಮಂಡಲದ ಸಚಿವರಿಗೂ ಈ ಬಗ್ಗೆ ಮಾಹಿತಿ ಇರಲಿಲ್ವಾ? ಹೀಗೆಲ್ಲ ಪ್ರಶ್ನೆಗಳು ನವೆಂಬರ್ 8ರ ಬಳಿಕ ಹರಿದಾಡತೊಡಗಿದ್ವು. ನವೆಂಬರ್ 13 ಅಂದ್ರೆ ನೋಟು ನಿಷೇಧದ ಬಳಿಕ 4ನೇ ದಿನ ಮೋದಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. मनवर्ती वाला तो मैं नहीं कर सकता। 10 महीने से काम पे लगा रहा, एक छोटी विश्वस्त टोली बनाई, क्योंकि इतनी नई नोटें छापना, नोटें पहुंचाना बड़ा कठिन, चीजें छिपाना पड़ा, सीक्रेट रखना, वरना ये लोग ऐसे होते हैं साहब, पता चल जाए तो साहब अपना कर लेंगे। और 8 तारीख रात 8 बजे देश का सितारा चमकाने के लिए एक नया कदम उठा। ಮೋದಿ ಅವರ ತಂಡದಲ್ಲಿ ಯಾರ್ಯಾರಿದ್ರು? ಮೋದಿ ಅವರ ಪ್ರಕಾರ 10 ಜನರ ತಂಡ ಈ ಸೀಕ್ರೆಟ್ ಆಪರೇಷನ್ ನಲ್ಲಿತ್ತು. ಈ 10 ಜನರಿಗೆ ಮಾತ್ರ ಈ ನೋಟ್ ಬ್ಯಾನ್ ಬಗ್ಗೆ ಗೊತ್ತಿತ್ತು. ಸುಮಾರು 10 ತಿಂಗಳ ಕಾಲದಿಂದ ಶುರುವಾಗಿದ್ದ ನೋಟ್ ಬ್ಯಾನ್ ಯೋಜನೆಯಲ್ಲಿ ಮೋದಿ ಜೊತೆಗಿದ್ದು ಸಂಪೂರ್ಣ ರೂಪುರೇಷೆಗಳನ್ನ ಸಿದ್ಧಪಡಿಸಿದವರು ಇವರೇ ನೋಡಿ. ಅರುಣ್ ಜೇಟ್ಲಿ ಹಣಕಾಸು ಸಚಿವರು, ನೃಪೇಂದ್ರ ಮಿಶ್ರಾ ಪ್ರಧಾನಿ ಸಚಿವಾಲಯದ ಮುಖ್ಯ ಕಾರ್ಯದರ್ಶಿ, ಪ್ರಶಾಂತ್ ಕುಮಾರ್ ಮಿಶ್ರಾ ಹಣಕಾಸು ಸಚಿವಾಲಯದ ಕಾರ್ಯದರ್ಶಿಯಾಗಿರೋ ಅಶೋಕ್ ಲವಾಸ, ಆರ್ಥಿಕ ವ್ಯವಹಾರಗಳ ಕಾರ್ಯದರ್ಶಿ ಶಕ್ತಿಕಾಂತ ದಾಸ್, ಕರೆನ್ಸಿ ಅಧಿಕಾರಿ ಸೌರಭ್ ಗರ್ಗ್, RBIನ ಡೆಪ್ಯೂಟಿ ಗವರ್ನರ್ R ಗಾಂಧಿ, RBI ಮಾಜಿ ಗವರ್ನರ್ ರಘುರಾಮ್ ರಾಜನ್ RBIನ ಗವರ್ನರ್ ಆಗಿದ್ದಾಗಲೂ ಮೋದಿ ತಂಡದಲ್ಲಿದ್ರು. RBI ಗವರ್ನರ್ ಉರ್ಜಿತ್ R ಪಟೇಲ್ ಇವರೇ ಸೀಕ್ರೆಟ್ ಟೀಮ್ ನಲ್ಲಿದ್ದ ಮತ್ತೋರ್ವ ಪ್ರಮುಖ ವ್ಯಕ್ತಿ. ಈ ಮನಿ ಸರ್ಜಿಕಲ್ ಸ್ಟ್ರೈಕ್ ಹಿಂದೆ ಇದ್ದಿದ್ದು ಬರೋಬ್ಬರಿ 10 ತಿಂಗಳ ತಯಾರಿ. ಪ್ರಧಾನಿ ಮೋದಿ ಹೇಳಿದ ಹಾಗೆ ಜನವರಿ ತಿಂಗಳಲ್ಲೇ ನೋಟು ನಿಷೇಧದ ಬಗ್ಗೆ ತಯಾರಿ ನಡೆದಿತ್ತು. ಅಂದ್ರೆ ಈ ಸಂದರ್ಭದಲ್ಲೂ ಬಜೆಟ್ಗೆ ಜೋರಾಗಿ ಸಿದ್ಧತೆನೂ ನಡೆದಿತ್ತು. ನಿಮಗೆ ನೆನಪಿರ್ಬೋದು, ಈ ಬಾರಿಯ ಬಜೆಟ್ನಲ್ಲಿ ಕಪ್ಪು ಹಣದ ವಿರುದ್ಧ ಕೆಲವೊಂದು ಯೋಜನೆಗಳನ್ನ ಕೂಡ ಘೋಷಣೆ ಮಾಡಿದ್ರು. I propose a limited period compliance window for domestic taxpayers to declare undisclosed income or income represented in any form of asset and clear up their past transgressions by paying tax at 30%, a surcharge of 7.5% and a penalty of 7.5%, which is a total of 45% of the undisclosed income. ಎರಡು 2016ರ ಏಪ್ರಿಲ್ ತಿಂಗಳಿನಲ್ಲಿಯೇ ಮೋದಿ ತಂಡ ನೋಟ್ ಬ್ಯಾನ್ ಮಾಡೋಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿರುತ್ತೆ. ಅದೇ ವೇಳೆ ಅಂದರೆ ಏಪ್ರಿಲ್ ತಿಂಗಳಿನಲ್ಲಿಯೇ SBI ಬ್ಯಾಂಕ್ನ ಆರ್ಥಿಕ ತಜ್ಞರಾಗಿರುವಂತಹ ಸೌಮ್ಯ ಕಾಂತಿ ಅವರು ಒಂದು ಸಂಪಾದಕೀಯ ವರದಿಯನ್ನ ಬರೀತಾರೆ. ಅದರಲ್ಲಿ 500 ಮತ್ತೆ 1000 ರೂಪಾಯಿಯ ನೋಟಿನಿಂದಾಗಿನೇ ಚಿನ್ನ ಖರೀದಿ ಅತಿ ಹೆಚ್ಚಾಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಕೊಡ್ತಾರೆ. ಅದರ ಜೊತೆಗೆ ಅವರು ಹೇಳೋದು ಮತ್ತೊಂದು ಪ್ರಮುಖವಾಗಿರುವಂತಹ ಅಂಶವನ್ನ ವರದಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಅದು ನೋಟ್ ಬ್ಯಾನ್ನಿಂದಾಗಿರುವಂತಹ ಲಾಭಗಳು ಮತ್ತು ನಷ್ಟಗಳು ಏನು ಅನ್ನೋದನ್ನ
ವರದಿಯಲ್ಲಿ ಹೇಳ್ತಾರೆ. ಅಂದ್ರೆ ಏಪ್ರಿಲ್ ತಿಂಗಳಿನಲ್ಲಿಯೇ ಎಲ್ಲ ಸಿದ್ಧತೆಗಳು ಕೂಡ ಇರುತ್ತೆ. ಲಾಭ ನಷ್ಟ ಏನಾಗಬಹುದು ಅನ್ನೋ ಪರಿಕಲ್ಪನೆಯನ್ನ ಕೂಡ ಸೌಮ್ಯಕಾಂತಿ ಅವರು ಬರೆದಿರ್ತಾರೆ. ಆರ್ಬಿಐ ಜೂನ್ ತಿಂಗಳಲ್ಲೇ ಎಲ್ಲ ಬ್ಯಾಂಕ್ಗಳಿಗೂ ಒಂದು ಸೂಚನೆಯನ್ನ ನೀಡಿತ್ತು. ಅದೇನಪ್ಪಾ ಅಂದ್ರೆ ಕೇವಲ 100 ರೂಪಾಯಿ ಮೊತ್ತದ ನೋಟುಗಳನ್ನ ಮಾತ್ರ ಜನರಿಗೆ ಕೊಡಬೇಕು ಅನ್ನೋದು. ಇದರ ಉದ್ದೇಶ ಒಂದೇ ಆಗಿತ್ತು. ಸಣ್ಣ ಪ್ರಮಾಣ ಮೌಲ್ಯದ ನೋಟುಗಳು ಜನರನ್ನ ಹೆಚ್ಚಾಗಿ ತಲುಪಿದ್ರೆ ಸಮಸ್ಯೆಗಳು ಕಡಿಮೆ ಆಗತ್ತೆ ಅನ್ನೋದು ಇದರ ಉದ್ದೇಶ ಆಗಿತ್ತು. ಸರ್ಕಾರ ಇನ್ನು ಕೆಲವೇ ದಿನಗಳಲ್ಲಿ 500 ಹಾಗೂ 1000 ಮುಖಬೆಲೆಯ ನೋಟುಗಳನ್ನ ಬ್ಯಾನ್ ಮಾಡುವ ತಯಾರಿಯಲ್ಲಿದೆ ಅನ್ನೋದು ಖಚಿತವಾಗಿದ್ದು, ನವೆಂಬರ್ 2ಕ್ಕೆ ಆರ್ಬಿಐ ಎಲ್ಲಾ ಬ್ಯಾಂಕ್ಗಳಿಗೆ ನೀಡಿದ ಸೂಚನೆಯಿಂದ ನೋಟ್ ಬ್ಯಾನ್ ಮಾಡುವ 6 ದಿನದ ಮೊದಲು ಆರ್ಬಿಐ ಎಲ್ಲಾ ಬ್ಯಾಂಕ್ಗಳಿಗೂ ಒಂದು ಆದೇಶವನ್ನ ಹೊರಡಿಸಿತ್ತು. ದೇಶದ ಎಲ್ಲಾ ಎಟಿಎಂಗಳಲ್ಲಿ ಹೆಚ್ಚಾಗಿ ಜನರಿಗೆ 100 ರೂಪಾಯಿ ಮುಖಬೆಲೆಯ ನೋಟುಗಳನ್ನೇ ಕೊಡಬೇಕು ಅನ್ನೋ ನೋಟಿಸ್ ಕೊಟ್ಟಿದ್ರು. ಅಲ್ಲದೆ ನೋಟ್ ಬ್ಯಾನ್ ವಿಚಾರವಾಗಿ ಸ್ವಲ್ಪವೂ ಸುಳಿವು ಸಿಗಬಾರದು ಅನ್ನೋ ಕಾರಣಕ್ಕೆ ಸಾಮಾನ್ಯ ಜನರ ಅಗತ್ಯತೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ನಿರ್ಧಾರ ಹೊರಡಿಸೋದಾಗಿ ಹೇಳಿತ್ತು. ಜೂನ್ ಜುಲೈನಲ್ಲಿ ಹೊಸ ನೋಟಿನ ವಿನ್ಯಾಸವನ್ನ ಅಂತಿಮಗೊಳಿಸಿ ಮೈಸೂರಿನ ನೋಟು ಮುದ್ರಣಾಲಯಕ್ಕೆ ಕಳಿಸೋದಕ್ಕೆ ನಿರ್ಧಾರ ಮಾಡಲಾಯಿತು. ಅಷ್ಟರಲ್ಲಿ ಸರ್ಕಾರ ಆರ್ಬಿಐ ಗವರ್ನರ್ ಆಗಿದ್ದ ರಘುರಾಮ್ ರಾಜನ್ ರವರನ್ನ ಕೆಳಗಿಳಿಸೋದಕ್ಕೆ ನಿರ್ಧಾರ ಮಾಡಿತ್ತು. ಜೊತೆಗೆ ಆಗಸ್ಟ್ 20ರಂದು ಊರ್ಜಿತ್ ಪಟೇಲ್ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿ ಸೆಪ್ಟೆಂಬರ್ 4ರಂದು ಊರ್ಜಿತ್ ಪಟೇಲ್ ಅಧಿಕಾರವನ್ನ ಕೈಗೆತ್ತಿಕೊಂಡ್ರು. ಜೊತೆಗೆ ಅವರ ಸಹಿಯುಳ್ಳ ಎಲ್ಲಾ ಪ್ರತಿಯನ್ನ ನೋಟು ಮುದ್ರಣಾಲಯಕ್ಕೆ ಕಳಿಸಲಾಯಿತು. ಜೊತೆಗೆ ಸೆಪ್ಟೆಂಬರ್ ಮೊದಲ ವಾರದಲ್ಲೇ ಹೊಸ ನೋಟಿನ ಮುದ್ರಣ ಶುರುವಾಯಿತು. ನವೆಂಬರ್ 7ರಂದು ಆರ್ಬಿಐ ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಸೂಚನೆಯನ್ನ ಕೊಡುತ್ತೆ. ನವೆಂಬರ್ 8ರಂದು ಎಲ್ಲ ಬ್ಯಾಂಕ್ನ ಮ್ಯಾನೇಜರು ಕಚೇರಿಯಲ್ಲಿರಬೇಕು ಅಂತ. ನವೆಂಬರ್ 8ರಂದೇ ಬೆಳಗ್ಗೆ ಎಲ್ಲ ಬ್ಯಾಂಕ್ಗಳಿಗೂ ಕೂಡ 2000 ರೂಪಾಯಿಯ ನೋಟು ತಲುಪಿರುತ್ತೆ. ಆ ನೋಟುಗಳನ್ನ ನೋಡಿ ಬ್ಯಾಂಕ್ನ ಸಿಬ್ಬಂದಿ ದಂಗಾಗಿಬಿಡ್ತಾರೆ. ಅವ್ರು ಯಾರಿಗೂ ಕೂಡ ಗೊತ್ತಿರಲ್ಲ ನವೆಂಬರ್ 8 ಅಂದ್ರೆ ಅದೇ ದಿನ ಸಂಜೆಯಿಂದ 500 ಮತ್ತೆ 1000 ರೂಪಾಯಿಯ ನೋಟು ಬ್ಯಾನ್ ಆಗುತ್ತೆ ಅನ್ನೋದು. 2000 ಮುಖಬೆಲೆಯ ಹೊಸ ನೋಟು ಬ್ಯಾಂಕುಗಳಿಗೆ ಬಂದಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳಿಗೂ ಅನುಮಾನ ಬಂದಿಲ್ಲ. ಅನುಮಾನ ಬಂದಿದ್ರೂ ಕೂಡ 500, 1000 ಮುಖಬೆಲೆಯ ನೋಟುಗಳು ನಿಷೇಧ ಆಗುತ್ತೆ ಅನ್ನುವಂತಹ ಕಲ್ಪನೆಯೂ ಇರಲಿಲ್ಲ. ಜೊತೆಗೆ 500ರ ಹೊಸ ನೋಟು ಬರೋದು ಕೂಡ ಅಷ್ಟೇ ಗೌಪ್ಯವಾಗಿ ಇಡಲಾಗಿತ್ತು. ಹೊಸ ನೋಟು ಚಲಾವಣೆಯ ವಿಚಾರವನ್ನ ಗೌಪ್ಯವಾಗಿಡೋದು ತುಂಬಾನೇ ಅನಿವಾರ್ಯವಾಗಿತ್ತು. ಯಾಕಂದ್ರೆ ಈ ವಿಚಾರದ ಬಗ್ಗೆ ಒಂದು ಚೂರು ಸುಳಿವು ಸಿಕ್ಕಿದ್ರೂ ಯೋಜನೆಯೇ ಬುಡಮೇಲು ಆಗಿ ಹೋಗ್ತಿತ್ತು. ನೋಟ್ ಬ್ಯಾನ್ ಮಾಡುವ ಒಂದು ದಿನ ಮುನ್ನ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಗೌಪ್ಯವಾಗಿ ಇಟ್ಟಿದ್ರು ಮಾಸ್ಟರ್ ಮೋದಿ. ಇದನ್ನ ಕೇಳಿದ ಅಧಿಕಾರಿಗಳು ಕೂಡ ಏನೋ ಒಂದು ದೊಡ್ಡ ಆಪರೇಷನ್ಗೆ ಮೋದಿ ಕೈ ಹಾಕಿದ್ದಾರೆ ಅನ್ನೋ ಅನುಮಾನದಲ್ಲಿದ್ರು. ನವೆಂಬರ್ 8ರ ಬೆಳಗ್ಗೆ ಎಲ್ಲ ಬ್ಯಾಂಕ್ಗಳಿಗೂ 2000 ಮುಖಬೆಲೆಯ ನೋಟನ್ನ ಹಂಚಲಾಗಿತ್ತು. ಅಲ್ಲಿಯವರೆಗೂ ಬ್ಯಾಂಕ್ ಅಧಿಕಾರಿಗಳಿಗೂ ಈ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ನವೆಂಬರ್ 8ರ ಸಂಜೆ 7 ಗಂಟೆಗೆ ಆರ್ಬಿಐ ಎಲ್ಲ ಬ್ಯಾಂಕ್ಗಳ ಮುಖ್ಯಸ್ಥರ ಜೊತೆಗೆ ಸಭೆ ಕರೆಯುತ್ತೆ. ಆದರೆ ಸಭೆಯಲ್ಲಿರುವಂತಹ ಯಾರೊಬ್ಬರಿಗೂ ಕೂಡ ಇನ್ನು 60 ನಿಮಿಷದಲ್ಲಿ 500 ಮತ್ತೆ 1000 ರೂಪಾಯಿಯ ನೋಟನ್ನ ಬ್ಯಾನ್ ಮಾಡಿ ಸರ್ಕಾರ ಘೋಷಣೆ ಮಾಡುತ್ತೆ ಅನ್ನೋದು ಗೊತ್ತೇ ಇರಲ್ಲ. ಐನೂರು ಮತ್ತೆ 1000 ರೂಪಾಯಿ ನೋಟನ್ನ ಬ್ಯಾನ್ ಮಾಡುವ ಮುನ್ನ ನರೇಂದ್ರ ಮೋದಿ ಅವರು ಸಂಪುಟ ಸಭೆಯನ್ನ ಮಾಡ್ತಾರೆ. ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯದ ಬಳಿಕ ರಾಷ್ಟ್ರಪತಿ ಭವನಕ್ಕೆ ತೆರಳಿ ಪ್ರಣಬ್ ಮುಖರ್ಜಿ ಅವರನ್ನ ಭೇಟಿ ಮಾಡಿ ನೋಟ್ ಬ್ಯಾನ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ನೋಟ್ ಬ್ಯಾನ್ ಮಾಹಿತಿ ಕೊಡುವ ಮುನ್ನವೂ ಕೂಡ ಸಂಪುಟ ಸಭೆಯಲ್ಲಿದ್ದಂತಹ ಸಚಿವರೆಲ್ಲರೂ ಕೂಡ ಸಚಿವಾಲಯದಲ್ಲೇ ಇರಬೇಕಾಗುತ್ತೆ. ನಂತರ ರಾಷ್ಟ್ರವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಿ ನೋಟ್ ಬ್ಯಾನ್ ಬಗ್ಗೆ ಮಾಹಿತಿಯನ್ನ ನೀಡಿದ ಬಳಿಕವಷ್ಟೇ ಸಚಿವಾಲಯದಿಂದ ಸಚಿವರೆಲ್ಲರೂ ಕೂಡ ಹೊರಗಡೆ ಬರ್ತಾರೆ. मध्यरात्रि यानी 8 नवंबर 2016 की रात्रि को 12 बजे से वर्तमान में जारी 500 रुपए और 1000 रुपए के करेंसी नोट लीगल टेंडर नहीं रहेंगे,
ये मुद्राएं कानूनन अमान्य होगी। ಅಂದಹಾಗೆ ನೋಟು ನಿಷೇಧದ ಬಗ್ಗೆ ಪ್ರಧಾನಿ ಮೋದಿ ಮೊದಲೇ ಜನರಿಗೆ ಎಚ್ಚರಿಕೆಯನ್ನ ನೀಡಿದ್ರು. ಜೂನ್ 26, 2016ರಂದು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮೋದಿ ಈ ಬಗ್ಗೆ ಮುನ್ಸೂಚನೆಯನ್ನ ನೀಡಿದ್ರು. सरकार ने 30 सितंबर तक अघोषित आय को घोषित करने के लिए विशेष सुविधा देश के सामने प्रस्तुत की है। जुर्माना दे करके हम अनेक प्रकार के बोझ से मुक्त हो सकते हैं। मैंने ये भी वादा किया है कि स्वेच्छा से जो अपने मिल्कत के संबंध में, अघोषित आय के संबंध में सरकार को अपनी जानकारी दे देंगे तो सरकार किसी भी प्रकार की जांच नहीं करेगी। इतना धन कहां से आया, कैसे आया, एक बार भी पूछा नहीं जाएगा। और इसलिए मैं कहता हूं कि एक अच्छा मौका है कि आप एक पारदर्शी व्यवस्था का हिस्सा बन जाइए। साथ साथ मैं देशवासियों को कहना भी चाहता हूं कि 30 सितंबर तक की ये योजना, इसको एक आखिरी मौका मान लीजिए। मैंने बीच में हमारे सांसदों को भी कहा था कि 30 सितंबर के बाद अगर किसी नागरिक को तकलीफ हो, जो सरकारी नियमों से जुड़ना नहीं चाहता है, तो उनकी कोई मदद नहीं हो सकेगी। मैं देशवासियों को भी कहना चाहता हूं कि हम 30 सितंबर के बाद ऐसा कुछ भी न हो जिससे आपको कोई तकलीफ हो। इसलिए भी मैं कहता हूं अच्छा होगा 30 सितंबर के पहले आप इस व्यवस्था का लाभ उठाएं और 30 सितंबर के बाद संभावित तकलीफों से अपने आप को बचा लें। ಆದರೆ ವಡೋದರಾದಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಮೋದಿ ದೊಡ್ಡ ಎಚ್ಚರಿಕೆಯೊಂದನ್ನ ನೀಡಿದ್ರು. ಇದನ್ನ ಸರ್ಜಿಕಲ್ ಸ್ಟ್ರೈಕ್ ಜೊತೆ ಹೋಲಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಮೋದಿ. હિન્દુસ્તાનમાં આવી યોજનાઓ પહેલા પણ આવી હતી. આ સરકારની વિશ્વસનીયતાને કારણે 65,000 કરોડ રૂપિયાનું કાળું નાણું ટેક્સ ચૂકવીને મુખ્ય ધારામાં આવ્યું. 65,000 કરોડ. आप विचार करो, 36,000 करोड़ लीक થતા હતા, કોકના ખિસ્સામાં જતા હતા. એ રૂપિયા સાચા માણસને પહોંચે એમાં 36,000 કરોડ અને કાળા નાણામાંથી 65,000 કરોડ. ಈ ನಿರ್ಧಾರದಿಂದ ಜನಸಾಮಾನ್ಯರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸಬೇಕಾಯಿತು. ಬ್ಯಾಂಕ್ಗಳ ಮುಂದೆ, ಎಟಿಎಂಗಳ ಮುಂದೆ ಸಾಲು ಸಾಲಾಗಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಹಾಗಾಗಿನೇ ನೋ ಕ್ಯಾಶ್ ಅನ್ನೋ ಬೋರ್ಡ್ ಎಟಿಎಂ ಮುಂದೆ ಬಂತು. ಇಷ್ಟಿದ್ರೂ ಕೂಡ ಪ್ರಧಾನಿ ಮೋದಿ ಅವರು ಕೇಳ್ತಾ ಇದ್ದಿದ್ದು 50 ದಿನ ಮಾತ್ರ. भाइयों बहनों, मैंने सिर्फ देश से 50 दिन मांगे हैं. 50 दिन. 30 दिसंबर तक मुझे मौका दीजिए मेरे भाई. अगर 30 दिसंबर के बाद कोई मेरी कमी रह जाए, कोई मेरी गलती निकल जाए, कोई मेरा गलत इरादा निकल जाए, आप जिस चौराहे में मुझे खड़ा करेंगे, मैं खड़ा होकर के देश जो सजा करेगा वो सजा भुगतने के लिए तैयार. ಆ 50 ದಿನಗಳನ್ನ ಜನ ಕೊಡೋಕೆ ತಯಾರಾಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಜನರ ಸೇವೆ ಮಾಡುತ್ತೇವೆಂದು ಭಾಷಣ ಬಿಗಿದು ಕಣ್ಣೀರು ಸುರಿಸಿ ಆಯ್ಕೆಯಾದ ನಮ್ಮ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಮೇಲೆ ಹೇಗಾಗುತ್ತಾರೆ ಅನ್ನುವುದು ಬಯಲಾದ ದಿನ. ನಾನು ಮಹಿಳೆ ಜೊತೆ ರಾಸಲೀಲೆ ನಡೆಸಿಲ್ಲ, ನಾನು ತಪ್ಪು ಮಾಡಿಲ್ಲ ಎಂದಿದ್ದ ಅಬಕಾರಿ ಸಚಿವ HY ಮೇಟಿ ಅವರು ಇವತ್ತು ಮೌನಕ್ಕೆ ಶರಣಾಗಲೇಬೇಕಾಯಿತು. ಕೊನೆಗೆ ರಾಜೀನಾಮೆ ಕೊಟ್ಟರು. ಅಬಕಾರಿ ಸಚಿವ HY ಮೇಟಿ ವಜಾಕ್ಕೆ ಕ್ಷಣಗಣನೆ ಆರಂಭವಾಗಿದೆ.